ಸರ್ ಇದು ಅಡಿಕೆ ಎಷ್ಟು ವರ್ಷ ಆಯ್ತು ಇದು? 5 ವರ್ಷದ ಅಡಿಕೆ ಈ ಥರ ಇದೆ. ಬಟ್ ಆಹಾರ ಏನಕ್ಕೂ ಸಿಕ್ಕಿಲ್ಲ ಇದಕ್ಕೆಲ್ಲ. ಆಹಾರ ಸಿಕ್ಕಿಲ್ಲ. ಒಂದು ನಿಮಿಷ ಹಂಗಲ್ಲ ಆ ಮಣ್ಣು ಬಿಡಿಸಿ, ಕೈಲಿ ಬಿಡಿಸಿ. ಹಾಂ, ಕೈಲೇ ಬಿಡಿಸಿ. ನೀವು ತೆಗ್ದಿದ್ದೀರಲ್ಲ ನೋಡಿ, ಈ ಬೇರುಗಳಿದೆಯಲ್ಲ, ಈ ಬೇರುಗಳು ಏಟಾಗಬಾರ್ದವು. ಅವೇ ಆಹಾರನ ಎಳ್ಕೊಳ್ಳೋ ಅಂಥವು. ಸೊ ಇದ್ರ ಹೊತ್ತಿಗೆ ನೀವು ಗಾಯ ಮಾಡಲೇಬಾರ್ದು. ಆ್ಯಕ್ಚುಲಾಗಿ ನೀವೇನಿದ್ರು ಒಂಚೂರು ಮಣ್ಣು ಹಾಕಿ ಸುತ್ತ ಕೆರೆದು ಮಣ್ಣಾಕಿ ಹಾಗೆ ಎಳ್ಕೊಳ್ಳಿ ಹಾಗೆ. ಅಷ್ಟೇ. ವೈಟ್ ಬೇರ್ ಬಂದಿರೋತಕ್ಕೆ ಆ ಥರ ಮಾಡಿ, ಬಂದಿಲ್ದೇ ಇರೋತಕ್ಕೆ ಏನು ಕೆರೆಯಕ್ಕೆ ಹೋಗ್ಬಿಡಿ ಅಣ್ಣ. ಇದೊಂದು ಕೀಳೋಣ, ಇದೊಂದು ಕ್ಲೀನ್ ಮಾಡೋಣ. ನೀನು ಕೈಲಿ ಕೀಳೋಣ ಅದ. ಕೀಳಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಈ ಗುದ್ಲಿಲೆಲ್ಲ ಹೊಡೆದ್ರೆ ಬೇರೆಲ್ಲ ಏಟಾಗ್ಬಿಡ್ತಾವಣ್ಣ. ಫುಲ್ ಬೇರೆಲ್ಲ ಏಟಾಗೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಅಂದರೆ, ಆಗ ಗಿಡದ ಬೇರು ಏಟಾಯ್ತು ಅಂದರೆ ಇದು ಆಹಾರ ತಗೊಳ್ಳಲ್ಲ. ನಾವು ಮಾಡೋದು ಏನು ಮಾಡ್ತೀವಿ, ಅದನ್ನೇ ಬೇರನ್ನೇ ಕೊಚ್ಚಾಕ್ಬಿಟ್ರೆ ಇದು ಹೆಂಗೆ ಆಹಾರ ತಗೊಳುತ್ತೆ? ಅದಕ್ಕೆ ನೀವೇನಿದ್ರು ಇಷ್ಟಾಗಲಿಕ್ಕೆ ನೀವು ಆಮೇಲೆ ನಿಮ್ಗೆ ಗೊಬ್ಬರ ಕೊಡೋದು ಹೇಳ್ಕೊಟ್ಬಿಡ್ತೀನಿ, ಎಲ್ಲಿ ಕೊಡಬೇಕು ಅಂತ. ನೋಡಿ ಇಲ್ಲಿ ಇಷ್ಟಾಗಲ್ದಲ್ಲಿ ಒಂದು ರೌಂಡ್ ಮಾಡಿ ಅಣ್ಣ. ಇದು ಇಷ್ಟಾಗಲ್ದಲ್ಲಿ ಲೈಟಾಗಿ ಒಂದು ರೊಟ್ಟಿ ಮಂದ ಎತ್ಕೊಳ್ಳಿ ಅಷ್ಟೇ. ಹಾಂ, ಅಷ್ಟೇ. ಹೊತ್ತಿಗೆ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಲೈಟಾಗಿ ಹಾಂ, ಅದ್ರ ಮೇಲೆ ಬಿಟ್ಬಿಡಿ, ಏನು ತೊಂದರೆ ಆಗೋಲ್ಲ. ಈಗ ನಿಮಗೆ ಗೊಬ್ಬರನ ಇಷ್ಟು ಏನು ಇಲ್ಲಿ ಪಾತಿಯಾಗಿ ಮಾಡಿದರೆ ಇಷ್ಟು ದೂರ ಕೊಡ್ಬೇಕು ನೀವು ಯಾವುದೇ ಗೊಬ್ಬರ ಕೊಟ್ರು. ಆಮೇಲೆ ಎರೆಹುಳು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಇದು ಎರೆಹುಳು. ಇದಕ್ಕೇನಾದ್ರು ಕೆಮಿಕಲ್ ಕೊಡ್ತು ಅಂದರೆ ಅದೇನಾಗುತ್ತೆ, ಆ ಹುಳು ಸತ್ತೋಗ್ಬಿಡ್ತದೆ, ಇಮ್ಮಿಡಿಯೇಟಾಗಿ ಸತ್ತೋಗ್ಬಿಡ್ತದೆ, ದಬೋಯ್ತು. ಸೊ ಎರೆಹುಳು ಕೂಡ ಚೆನ್ನಾಗಿರೋದ್ರಿಂದ ನೀವು ಸಾವಯವ ಗೊಬ್ಬರಗಳು ಕೊಟ್ಕೊಂಡು ಡೆವಲಪ್ಮೆಂಟ್ ಮಾಡೋದು ಉತ್ತಮ. ಇದು ಯಾವ ಗೊಬ್ಬರ ಕೊಟ್ಟು ಹೇಳ್ಕೊಡ್ತೀನಿ, ಪ್ರತಿಯೊಂದು ಗೊಬ್ಬರನೂ ಹೇಳ್ಕೊಡ್ತೀನಿ ಬನ್ನಿ. ಈಗ ನೋಡಿ, ಇವೆಲ್ಲ ನೀವು ಮೊದಲು ಹೆಂಗೆಂಗೋ ಮಾಡ್ಕೊಬಿಟ್ಟು ಇಲ್ಲ, ಈಗಲೂ ಏನು ಡೆವಲಪ್ಮೆಂಟ್ ಮಾಡ್ಕೋಬೋದು. ಸೊ ಆಹಾರಗಳು ಕೊರತೆ ಐತೆ ಅಷ್ಟೇ ಇದಕ್ಕೆ. ಹ್ಞೂ ನೋಡಿದೆ, ಆ ಪಾರೆ ಎಲ್ಲ ನೋಡಿದೆ ಅದನ್ನು. ಹಾಂ ನೋಡಿ, ಈ ಕಡೆ ಬನ್ನಿ, ಇಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೂರ್ಯ ಈ ಕಡೆ ಎಲ್ಲ ಮುಳುಗೋದು, ಮುಳುಗೋದು. ಈ ಕಡೆ ಬನ್ನಿ, ಈ ಕಡೆ ನನ್ನ ಕಡೆ ಬಂದುಬಿಡಿ, ನಿಮ್ಗೆ ತೋರಿಸ್ತೀನಿ. ಹೋಗಿ ನಿಮ್ಮ ಕಂಬದ ಹೊತ್ತಿಲ್ಲಿ ನಿಂತ್ಕೊಳ್ಳಿ. ಈ ಕಡೆ ಸೈಡ್ ಇದೆಯಲ್ಲ ನೋಡಿ, ಇದು ಸೂರ್ಯನ ಕಿರಣಕ್ಕೆ ಹಿಂಗಾಗಿರುತ್ತೆ. ಇದು ಸೂರ್ಯನ ಕಿರಣ, ಈ ಕಡೆ ಸೂರ್ಯನ ಕಿರಣ ಬರ್ತಲ್ಲ, ಅದು ದಕ್ಷಿಣ ದಿಕ್ಕಿನಿಂದ ಬಿದ್ದಾಗ ಹಂಗಾಗುತ್ತೆ. ಇದಕ್ಕೆ ನಾವು ಒಂದು ಕಡೆ ಸುಣ್ಣ ಹೊಡಿಸ್ತೀವಿ, ಅದಕ್ಕಿಂತ ಕೆಮ್ಮಣ್ಣು ಹೊಡಿಸ್ತೀವಿ. ಸೊ ಅದ್ರ ಬದಲು ಒಂದು ಅಡಿಕೆ ಪಟ್ಟೆ ಎತ್ಕೊಂಡ್ಬಂದಿ ಅಣ್ಣ. ಅಡಿಕೆ ಪಟ್ಟೆ ಕೊಟ್ಟರು ನಡೀತು. ನೀವು ಆಲ್ರೆಡಿ ಕಟ್ಟಿರಂಗೆ ಕಾಣಿಸ್ತದೆ. ಈ ಕಡೆ ಮುಖ್ಯಕ್ಕೆ ಹಾಂ, ಆ ಥರ ಕೊಡಿ. ಅಲ್ಲಿಗೊಂದು ಹಂಗೆ ಕೆಳಗೆ ಗಂಟ ಹಾಕ್ಕೊಂಡು ಮುಗೀತದು, ಅದರಲ್ಲೇ ಕಟ್ಬಿಡೋದು. ಸೊ ಈ ಥರ ಮಾಡಿಕೊಂಡ್ರೆ ಈ ಕಡೆ ದಿಕ್ಕಿಗೆ ಏಟು ಬೀಳಲ್ಲ. ಆವಾಗ ನಿಮಗೆ ಚೆನ್ನಾಗಿ ಮಾಡ್ಕೋಬೋದು. ಬಟ್ ಇದೇ ಥರ ಕಳೆನ ಇಷ್ಟಲ್ಲಿ ತಗೊಳ್ಳಿ. ಕಾಫಿ ಎಲ್ಲ ಮಾಡಿದ್ದೀರಾ, ಇದಕ್ಕೆ ಏನೇನು ಗೊಬ್ಬರ ಕೊಡಬೇಕು ಅಂತ ಹೇಳ್ತೀನಿ, ಆ ಥರ ಮಾಡ್ಕೊಳ್ಳಿ. ಅಲ್ಲೊಂದು ಬ್ಯಾಗ್ ಮೇಲೆ